ಯಾದಗಿರಿ ಜಿಲ್ಲೆ ಮಹಲ್ರೋಜ ಗ್ರಾಮದ ಯಮುನೇಶ್ವರ ಮಠದ ಪೀಠಾಧಿಪತಿ ಮಲ್ಲಿಕಾರ್ಜುನ ಮುತ್ತೆ ಮೇಲೇನು ಪೋಸ್ಕೋ ಪ್ರಕರಣ ದಾಖಲಾಗಿದೆ. ಪೋಸ್ಕೋ ಪ್ರಕರಣ ರದ್ದು ಮಾಡಬೇಕು ಅಂತ ಅವರ ಸಮುದಾಯದ ಕೂಲಿ ಕಬ್ಬಲಿಗೆ ಸಮಾಜ ಸೇರಿದಂತೆ ಅವರ ಭಕ್ತ ವೃಂದ ಕೂಡ ಸಾಕಷ್ಟು ಒಂದು ಪ್ರತಿಭಟನೆ ನಡೆಸಿದ್ದಾರೆ. ಕಲಬುರಗಿ ನಗರದ ಕಲಬುರಗಿ ಜಗತ್ತುರ್ತದಲ್ಲಿ ದೃಶ್ಯದಲ್ಲಿ ಏನು ಗಮನಿಸ್ತಾ ಇದ್ದೀರಿ, ಕಲಬುರಗಿ ನಗರದ ಜಗತ್ತುರ್ತ. ಈ ಜಗತ್ತುರ್ತ ಅಂದ್ರೆ ಕಲಬುರಗಿ ನಗರದ 4 ದಿಕ್ಕಿನಲ್ಲಿ ಕೂಡ ಸಂಪರ್ಕ ಕಲ್ಪಿಸುವಂತಹ ಬೃಹತ್ ಈ ಒಂದು ವೃತ್ತ ಇದೆ. ವೃತ್ತವನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಸಮುದಾಯದ ಮುಖಂಡರು, ಕಾರ್ಯಕರ್ತರು, ಅವರ ಭಕ್ತವೃಂದ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ ದೃಶ್ಯದಲ್ಲಿ ಗಮನಿಸ್ತಾ ಇರೋದು. ಸಾವಿರಾರು ಸಂಖ್ಯೆಯಲ್ಲಿ ಅವರ ಭಕ್ತಗಣ ಇಲ್ಲಿ ಸೇರಿರುವಂತದ್ದು. ಯಾಕಂದ್ರೆ ಈಗಾಗಲೇ ಕೇವಲ ಕಲಬುರಗಿ ಅಷ್ಟೇ ಅಲ್ಲದೆ ಯಾದಗಿರಿಯಿಂದ ಕೂಡ ಸಾಕಷ್ಟು ಅವರ ಭಕ್ತರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಅವರು ಇರುವಂತದ್ದು ಒಂದೇ ಒಂದು ಅಂದ್ರೆ ಆ ಮಲ್ಲಿಕಾರ್ಜುನ ಮುತ್ತೆ ವಿರುದ್ಧ ಷಡ್ಯಂತ್ರ ಮಾಡಿ ಈ ಒಂದು ಪೋಸ್ಕೋ ಪ್ರಕರಣವನ್ನು ದಾಖಲು ಮಾಡಲಾಗಿದೆ. ಅದನ್ನ ತಕ್ಷಣಕ್ಕೆ ರಾಜ್ಯ ಸರ್ಕಾರ ಕೈ ಬಿಡಬೇಕು ಅನ್ನುವಂತ ಒತ್ತಾಯ ಕೂಡ ಮಾಡ್ತಾ ಇರುವಂತವ್ರಿಂದ ಕೂಡ ಅಲ್ಲಿರ್ತಕ್ಕಂಥ SP ಅವರಿಗೆ ಒಂದು ಮನವಿಯನ್ನು ಕೂಡ ಮಾಡಿದ್ರೆ FIR ರದ್ದು ಮಾಡಬೇಕು ಅಂತ ಪಟ್ಟು ಹಿಡಿದು ಮನವಿ ಕೂಡ ಸಲ್ಲಿಸಿದ್ರು. ಅದೇ ರೀತಿಯಾಗಿ ಇದೀಗ ಕಲಬುರಗಿಯಲ್ಲೂ ಕೂಡ ಸಾಕಷ್ಟು ಬೃಹತ್ ಹೋರಾಟ ಕೂಡ ನಡೆಸ್ತಾ ಇದ್ದಾರೆ. ಈಗಾಗಲೇ ಮಠದಲ್ಲಿ ಸಭೆ ನಡೆಸಿರ್ತಕ್ಕಂಥ ಅವರ ಭಕ್ತ ವೃಂದ ಕೂಡ ಈಗಾಗಲೇ ಖಡಕ್ ಆಗಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದು. ಕೇವಲ 2 ದಿನದಲ್ಲಿ ಬೃಹತ್ ಹೋರಾಟ ಮಾಡ್ತೀನೋ ಅಂತ ಎಚ್ಚರಿಕೆ ಕೊಟ್ಟಿದ್ದು. ಅದೇ ರೀತಿಯಾಗಿ ಇವತ್ತು ಕಲಬುರಗಿಯಲ್ಲಿ ಒಂದು ಹೋರಾಟ ಕೈಗೊಂಡಿರುವ ದೃಶ್ಯದಲ್ಲಿ ಗಮನಿಸ್ತಾ ಇರುವಂತದ್ದು ಮುತ್ತೆ ಅವರ ಭಾವಚಿತ್ರಗಳನ್ನ ಕೈಯಲ್ಲಿ ಹಿಡಿದುಕೊಂಡು ಆಕ್ರೋಶ ಹೊರಹಾಕಿದ ರಾಜ್ಯ ಸರ್ಕಾರ ಆಗಿರ್ಬೋದು. ಈ ಒಂದು ಪ್ರಕರಣದಲ್ಲಿ ಯಾರು ಷಡ್ಯಂತ್ರ ಮಾಡಿ ಅವರ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಈಗಲೇ FIR ರದ್ದುಪಡಿಸಬೇಕು, ಜೊತೆಗೇನೆ ಯಾರು ಈ ಪ್ರಕರಣದಲ್ಲಿ ಷಡ್ಯಂತ್ರ ರೂಪಿಸಿದರೆ ಅವರ ವಿರುದ್ಧ ಪ್ರಕರಣ ದಾಖಲು ಮಾಡಬೇಕು ಅನ್ನುವಂತ ಒತ್ತಾಯ ಕೂಡ ಮಾಡ್ತಾರೆ. ಕೇವಲ ಗಂಡಸರಷ್ಟೇ ಭಕ್ತ ಅಷ್ಟೇ ಅಲ್ಲದೆ ಸಾಕಷ್ಟು ಮಹಿಳಾ ಭಕ್ತರು ಕೂಡ ಈ ಒಂದು ಬೃಹತ್ ಪ್ರತಿಭಟನೆ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಒಂದಿಷ್ಟು ಮುಖಂಡರಿದ್ದಾರೆ, ಭಕ್ತರಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಹೋರಾಟದ ಮುಖ್ಯ ಉದ್ದೇಶ ಏನು ಅಂತ ಏನ್ ಡಿಮ್ಯಾಂಡ್ ನಿಮ್ದು? ಈ ಹೋರಾಟದ ಮುಖ್ಯ ಉದ್ದೇಶ ಏನಂದ್ರೆ, ಏನು ಕಾನೂನನ್ನ ದುರುಪಯೋಗ ಮಾಡಿಕೊಂಡು ದಾಖಲಿಸಿರುವಂತ ಪೋಸ್ಕೋ ಕೇಸ್ ಏನಿದೆ ಅದು ರದ್ದು ಮಾಡಲೇಬೇಕು. ಆಮೇಲೆ ಈ ಒಂದು ಇಲ್ಲ ಸಲ್ಲದ ಆರೋಪಗಳನ್ನು ತೋರಿಸಿ ಅಮಾಯಕರಾಗಿರುವಂತಹ ಮಲ್ಲಿಕಾರ್ಜುನ ಮುತ್ತೆ ಅವರ ಮೇಲೆ ಇವತ್ತು ಪ್ರಕರಣ ದಾಖಲಿಸಲಿಕ್ಕೆ ಷಡ್ಯಂತ್ರ ರೂಪಿಸಿದವರ ಮೇಲೆ ಇವತ್ತು ಕಠಿಣ ಕಾನೂನು ಕ್ರಮ ಜರುಗಿಸಬೇಕು. ಅವ್ರ ಮೇಲೆ ಪ್ರಕರಣ ದಾಖಲಿಸಿ ಇವತ್ತು ಆಯೋಗದ ಅಧ್ಯಕ್ಷರ ಮೇಲೂ ಕೂಡ ಪ್ರಕರಣ ದಾಖಲಿಸಿ ತನಿಖೆ ಮಾಡಬೇಕು. ಇವತ್ತು ಪೊಲೀಸ್ ಕಚೇರಿಯಲ್ಲಿ ಏನು FIR ಮಾಡ್ಕೊಂಡಿದ್ದಾರೆ ಅವ್ರ ಮೇಲೆ ಕೂಡ FIR ಆಗಿದೆ, ಅವ್ರ ಮೇಲೆ ತನಿಖೆ ಮಾಡಬೇಕು. ಇಲ್ಲಿ ಒಟ್ಟಾರೆಯಾಗಿ ಮಲ್ಲಿಕಾರ್ಜುನ ಮುತ್ತೇನವ್ರದ್ದು ಯಾವುದೇ ತಪ್ಪು ಇಲ್ಲ ಅಂದ್ರೂ ಕೂಡ ಇವತ್ತು ಉದ್ದೇಶಪೂರ್ವಕವಾಗಿ ಷಡ್ಯಂತ್ರ ಮಾಡಿರುವಂತ ಏನು ನಮ್ಮ ಕಲಬುರಗಿಯಲ್ಲಿ ಇರುವಂತಹ ಸಿದ್ದು ಹಿರೇಮಠ್, ಇವನೊಬ್ಬ ಖಾಸಗಿ ಕಾರ್ಯಕರ್ತ ಅಂತೇಳಿ RTI ಕಾರ್ಯಕರ್ತ ಅಂತಿದ್ದಾನೆ. ಇವನು ಉದ್ದೇಶಪೂರ್ವಕವಾಗಿ ಇಲ್ಲಿ ಮೊದಲನೇದಾಗಿ ಅವನೇ ಆಯೋಗಕ್ಕೆ ಒಂದು ಮೆಸೇಜ್ ಅನ್ನ ಮಾಡಿ ಇವನ್ನ ಆ ಒಂದು ವಿಡಿಯೋವನ್ನ ತಿರುಚಿ ಇವತ್ತು ಮೆಸೇಜ್ ಮಾಡಿದ್ದಾನೆ. ಇವನ ಮೇಲೆ ನಾನು ಇವತ್ತು ಪ್ರಕರಣ ದಾಖಲಿಸಬೇಕು. ಅದು ಅಲ್ಲದೆ ಇವನ ಏನು ಬ್ಲಾಕ್ ಲಿಸ್ಟ್ ಏನಿದ್ದಾನೆ, ಇವನು ಸಾಕಷ್ಟು ಪ್ರಕರಣ 5 ಪ್ರಕರಣದಲ್ಲಿ FIR ಆಗಿದೆ ಇವ್ರ ಮೇಲೆ. ಇವನು ಉದ್ದೇಶ ಇಷ್ಟೇ, ಎಲ್ಲರನ್ನ ಬ್ಲಾಕ್ ಮೇಲ್ ಮಾಡಿ ಇವತ್ತು ಒಬ್ಬ ನಮ್ಮ ಅಮಾಯಕ ಗುರು ಮಗುವಿನಂತಹ ಮನುಷ್ಯನಿರುವಂತಹ ಮಲ್ಲಿಕಾರ್ಜುನ ಮುತ್ತೆ ಅವರ ಮೇಲೆ ಪೋಸ್ಕೋ ಕೇಸ್ ಮಾಡಲಿಕ್ಕೆ ಇವತ್ತು ಷಡ್ಯಂತ್ರ ರೂಪಿಸಿರುವಂತ ಏನು ಸಿದ್ದು ಹಿರೇಮಠ ಅಂತಿದ್ದಾನೆ, ಇವ್ರ ಮೇಲೆ ಇವತ್ತು ಪ್ರಕರಣ ದಾಖಲಿಸಬೇಕು. ನಮಗೆ ಯಾಕೋ ಗೊತ್ತಿಲ್ಲ, ಮಲ್ಲಿಕಾರ್ಜುನ ಮುತ್ತೆ ಅವ್ರ ಮೇಲೆ ಈ ಸಿದ್ದು ಹಿರೇಮಠ ಇಂಥ ಒಂದು ಷಡ್ಯಂತ್ರ ರೂಪಿಸಿದ್ದಾನೆ. ಇದು ಯಾಕೆ ಗೊತ್ತಿಲ್ಲ, ಇವ್ರ ಮೇಲೆ ಕಾನೂನು ಕ್ರಮ ಆಗಬೇಕು. ಅಲ್ಲದೇನೆ ಇವತ್ತೇನು ಒಂದೇ ಸಮಯದಲ್ಲಿ FIR ದಾಖಲು ಮಾಡಿದ್ದಾರೆ, ಆದ್ರೆ ಈ ಸಿದ್ದುನ ಮೇಲೆ 5 ಪ್ರಕರಣಗಳಿವೆ. ಇದನ್ನ ಪ್ರಚೋದನೆ ನೀಡಿ ಷಡ್ಯಂತ್ರ ಮಾಡಿದಂತ ಸಿದ್ದು ಹಿರೇಮಠ ಇವನ ಮೇಲೆ 5 ಪ್ರಕರಣ ಇವೆ. ಒಂದು ಕೇಸ್ನಲ್ಲಿ ಸಿದ್ದು ಹಿರೇಮಠ ಇದ್ರೆ, ಇನ್ನೊಂದರಲ್ಲಿ ಸಿದ್ದರಾಮಯ್ಯ ಹಿರೇಮಠ ಅಂತಿದೆ. ಮೊದಲನೇದಾಗಿ ಷಡ್ಯಂತ್ರ ರೂಪಿಸಿದ ಇವನ ಮೇಲೆ ಇವತ್ತು ಅರೆಸ್ಟ್ ಮಾಡ್ಬೇಕು. ಇವನ ಮ್ಯಾಗ 5 ಕೇಸ್ ಅವ. ಇವನಿಗೆ ಅರೆಸ್ಟ್ ಮಾಡಿ ಒಳಗೆ ಹಾಕಬೇಕು. ಆವಾಗ ನಾವು ಹೋರಾಟದಿಂದ ಹಿಂದೆ ಸರಿತೀವಿ. ಇಲ್ಲ ಅಂದ್ರೆ ಇವತ್ತು ನಮ್ಮ ಏನು ಮಲ್ಲಿಕಾರ್ಜುನ ಮುತ್ತೆ ಅವರ ಮೇಲೆ ಪ್ರಕರಣ ಆಗಿದೆ ಅದು ವಾಪಸ್ ಪಡಿಬೇಕು. ಮತ್ತೆ ಇವನಿಗೆ ಸಿದ್ದು ಹಿರೇಮಠ RTI ಕಾರ್ಯಕರ್ತ ಅಂತ ತಿಳ್ಕೊಂಡು ಎಲ್ಲರಿಗೂ ಬ್ಲಾಕ್ ಮೇಲ್ ಮಾಡುವ ಎಲ್ಲ ಚಿತ್ರಗಳು ಕೂಡ ನಮ್ಮಲ್ಲಿವೆ. ಇವನ ಮೇಲೆ ಇವತ್ತು ಇವನ ಮಾಡಿರುವಂತಹ ಷಡ್ಯಂತ್ರ ಎಲ್ಲ ಕೂಡ ಇಲ್ಲಿ ದಾಖಲೆ ಸಮೇತ ಇವೆ. ಇವನ ಮೇಲೆ FIR ಕೂಡ ಸುಮಾರು 5 ಹೋರಾಟ ಯಾವ ರೀತಿ ಇರುತ್ತೆ ಅಂತ ಈಗಾಗಲೇ 2 ದಿನ ಎಚ್ಚರಿಕೆ ಕೊಟ್ಟಿದ್ರಿ. ಇವತ್ತು ಹೋರಾಟ ಮಾಡ್ತಿದ್ರಿ, ಹೋರಾಟ ಯಾವ ರೀತಿ ಇರುತ್ತೆ? ಇವತ್ತು ಈ ಹೋರಾಟ ಇವತ್ತು ಮಲ್ಲಿಕಾರ್ಜುನ ಅಪ್ಪಾಜಿ ಅವರಿಗೆ ನ್ಯಾಯ ಸಿಗಬೇಕು. ಇವತ್ತು ಮಲ್ಲಿಕಾರ್ಜುನ ಅಪ್ಪಾಜಿ ಅವರ ಭಕ್ತರ ಬೇಡಿಕೆ ಏನಿದೆ ಆ ಕೇಸನ್ನ ವಾಪಸ್ ಪಡಿಬೇಕು. ಅಲ್ಲಿವರೆಗೆ ನಮ್ಮ ಹೋರಾಟ ಜಾರಿಯಲ್ಲಿ ಇರ್ತದೆ ಅಂತ ಹೇಳ್ತೀವಿ. ನೀವೇನು ಹೇಳ್ತೀರಿ? ಹೋರಾಟ ಮಾಡ್ತಾ ಇದ್ದೀವಿ. ಮಲ್ಲಿಕಾರ್ಜುನ ಅವ್ರ ಮ್ಯಾಗ ಬಹಳ ಷಡ್ಯಂತ್ರ ಮಾಡ್ರಿ ಉದ್ದೇಶಪೂರ್ವಕ. ಯಾರೋ ವಿಡಿಯೋ ಮಾಡಿ ಮುಖಾಂತರ ಉದ್ದೇಶಪೂರ್ವಕ ಸಿದ್ದು ಹಿರೇಮಠನವ್ರು ಏನು ಕಂಪ್ಲೇಂಟ್ ಕೊಡೋದು ಅಲ್ಲಿ ಇದು ಮಾಡಿದಾರೆ. ಉದ್ದೇಶಪೂರ್ವಕ
ಇದು ಇದೇ ಕೂಡಲೇ ಅವ್ರಿಗೆ ಬಂಧಿಸ್ಬೇಕು. ತನಕ ಮುತ್ತೆ ಅವ್ರಿಗೆ ಬಿ ರಿಪೋರ್ಟ್ ಹಾಕಿ ಕೂಡಲೇ ಆ ಕೇಸನ್ನು ಕೈ ಬಿಡೋ ಕೆಲಸ ಮಾಡ್ಬೇಕು. ಇಲ್ಲಪ್ಪ ಅಂತಂದ್ರೆ ಬಹಳ ಉಗ್ರವಾದ ಹೋರಾಟ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಬಾರಿ ನೋಡ್ಲಕ್ಕ ನಾವು ಹೇಳ್ತೀವಿ. ಕೂಡಲೇ ಮಲ್ಲಿಕಾರ್ಜುನ ಮುತ್ತೆ ಅವರೊಬ್ಬರಿಗೆ ನಿರ್ದೋಷ ಸಾಬೀತು ಮಾಡ್ಬೇಕಂತೇಳಿ ನಾವು ಈ ಒಂದು ಹೋರಾಟದ ಮುಖಾಂತರ ಹೇಳಕ್ ಇಷ್ಟಪಡ್ತೀವಿ. ಇದು ಅವರ ಭಕ್ತವರಿಂದ ಹೇಳ್ತಾ ಇರುವಂತದ್ದು. ಒಟ್ಟಿನಲ್ಲಿ ಅವರ ಭಕ್ತರು ಮಲ್ಲಿಕಾರ್ಜುನ ಮುತ್ತೆ ಮೇಲೆ ಪೋಸ್ಕೋ ಪ್ರಕರಣ ದಾಖಲಾಗ್ತಾ ಇದೆ. ಸಾಕಷ್ಟು ರೊಚ್ಚಿಗೆದ್ದಿದ್ರು. ಇದೀಗ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಷಡ್ಯಂತ್ರ ಮಾಡಿದ್ರೆ ಅವರ ವಿರುದ್ಧ ಕೂಡ FIR ದಾಖಲಾಗಬೇಕು, ಅವ್ರ ಮೇಲೆ ಕ್ರಮ ಆಗಬೇಕು. ಮತ್ತೆ ಮಲ್ಲಿಕಾರ್ಜುನ ಮುತ್ತೆ ಅವ್ರ ಮೇಲೆ ಹಾಕಿರ್ತಕ್ಕಂಥ ಪೋಸ್ಕೋ ಪ್ರಕರಣವನ್ನ ಕೈ ಬಿಡಬೇಕು, ಬಿ ರಿಪೋರ್ಟ್ ಹಾಕಿ ಕೈ ಬಿಡುವಂತ ಕೆಲಸ ಆಗಬೇಕು. ಇಲ್ಲದಿದ್ರೆ ಇಡೀ ಕೇವಲ ಕಲಬುರಗಿ ಯಾದಗಿರಿ ಅಷ್ಟೇ ಅಲ್ಲದೆ ಇಡೀ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಹೋರಾಟ ಮುಂದುವರಿಯುತ್ತೆ ಅನ್ನುವಂತ ಖಡಕ್ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದಾರೆ. ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರುವಂತ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಅವರ ಭಕ್ತಗಣ ಸೇರಿದ್ದಾರೆ. ಸಮುದಾಯದ ಮುಖಂಡರು, ಅವರ ಕಾರ್ಯಕರ್ತರು ಎಲ್ಲರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಸೇರಿದ್ದಾರೆ. ಒಂದ್ ಕಡೆಗೆ ಇಲ್ಲಿಂದ ಜಗತ್ತುವೃತ್ತದಲ್ಲಿ ರಸ್ತೆಯನ್ನ ಬಂದ್ ಮಾಡಿ ಅನ್ನೋ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಇಲ್ಲಿಂದ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ಪ್ರತಿಭಟನೆ ಒಂದು ಬೃಹತ್ ರ್ಯಾಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಸರ್ಕಾರಕ್ಕೆ ಅಂದ್ರೆ ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಹೇಳ್ಬೇಕು, ಮಲ್ಲಿಕಾರ್ಜುನ ಮುತ್ತೆ ಅವರ ಹೆಸರಿಗೆ ಮಸಿ ಬಳಿಯುವಂತ ಹುನ್ನಾರ ಇದೊಂದು ಷಡ್ಯಂತ್ರ ನಡೆದಿದೆ. ಹೀಗಾಗಿ ಅದನ್ನ ತಕ್ಷಣ ಮಲ್ಲಿಕಾರ್ಜುನ ಮುತ್ತೆ ಮೇಲೆ ಆಗಿರ್ತಕ್ಕಂಥ ಪೋಸ್ಕೋ ಪ್ರಕರಣವನ್ನ ಕೈ ಬಿಡಲೇಬೇಕು. ಮತ್ತೆ ಷಡ್ಯಂತ್ರ ಮಾಡಿರುವಂತ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಆಗಬೇಕು, ಅವ್ರ ಮೇಲೆ FIR ಆಗಬೇಕು, ತನಿಖೆ ಕೂಡ ಆಗಬೇಕು. ಇದರ ಹಿಂದೆ ಯಾರು ತಪ್ಪಿತಸ್ಥರೆ ಅವ್ರ ಮೇಲೆ ಆಕ್ಷನ್ ಆಗ್ಲೇಬೇಕು ಅನ್ನುವಂತ ಪಟ್ಟು ಹಿಡಿದ್ರೆ, ಇಲ್ಲದಿದ್ರೆ ಉಗ್ರ ರೀತಿಯ ಹೋರಾಟ ಮತ್ತೆ ಕಂಟಿನ್ಯೂ ಆಗಿ ಮುಂದುವರಿಸ್ತೀನಿ ಅಂತ ಖಡಕ್ ಎಚ್ಚರಿಕೆ ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶಾಣ ಜೊತೆ ಬಜರಂಗಿ ನ್ಯೂಸ್ ಫಸ್ಟ್ ಕಲಬುರಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.